ನಿಮ್ಮ ಜಾತಕದಲ್ಲಿ ಕೇತುವಿನ ದೋಷ ಇದ್ದರೆ ಅಥವಾ ಚಂದ್ರಕೇತು ಯುತಿ ಇದ್ದರೆ, ಕುಜನ ದೋಷ ಇದ್ದರೆ ಗಣಪತಿ ದೇವರನ್ನು ಆರಾಧನೆ ಮಾಡಿ. ಹೆಚ್ಚಾಗಿ ಗಣಪತಿ ದೇವರಿಗೆ ಸಂಕಷ್ಟ ಹರವೃತ ಇಡ್ತಾರೆ. ಅದೇ ರೀತಿ ಗಣಪತಿಯನ್ನು ಮೊದಲ ಪ್ರಾಶಸ್ತ್ಯವಾಗಿ ತಗೊಳ್ತಾರೆ. ಪೂಜೆಯಲ್ಲಿ ಮೊದಲ ಪೂಜೆ ಗಣಪತಿ ದೇವರಿಗೆ ಸಲ್ಲುತ್ತೆ. ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ದರೂ ಗಣಪತಿ ದೇವರು, ಸುಬ್ರಹ್ಮಣ್ಯ ದೇವರು, ಹಾಗೆ ಶಿವದೇವರು ಮತ್ತು ದುರ್ಗೆ ದೇವಿ ದೇವರು, ಇಷ್ಟೇ 4 ದೇವರನ್ನು ಆರಾಧನೆ ಮಾಡ್ತಾರೆ. ಬೇರೆ ಯಾವ ದೇವರನ್ನು ಪೂಜಿಸುವ ಪದ್ಧತಿ ಇಲ್ಲ. ಹಾಗಂತ ಪೂಜೆ ಮಾಡಬಾರ್ದು ಅಂತಲ್ಲ, ಆದರೆ ಯಾವುದೇ ದೋಷ ಇದ್ದರೂ ಕೂಡ ಗಣಪತಿ, ಸುಬ್ರಹ್ಮಣ್ಯ, ಶಿವ ಮತ್ತು ದೇವಿ ಈ 4 ದೇವರನ್ನು ಪೂಜಿಸಿದರೆ ನಿಮ್ಮ ಗ್ರಹಚಾರಗಳು ಕಡಿಮೆ ಆಗ್ತಾ ಬರ್ತವೆ. ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ದರೂ ಅದು ಹೋಗ್ತವೆ. ಅದೇ ರೀತಿ ಗಣಪತಿಗೆ ನೀವು ಬಾಲಗಣಪತಿ ಹೋಮ ಮಾಡ್ಬೋದು. ಅದು ಮಾಡಲಿಕ್ಕಾಗಲಿಲ್ಲ ಅಂದ ಪಕ್ಷದಲ್ಲಿ 108 ಸಲ ಓಂ ಗಂ ಗಣಪತೇ ನಮಃ ಅಂತ ಒಂದು ಪುಸ್ತಕದಲ್ಲಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದು 5-6 ಬುಕ್ ಆದಮೇಲೆ ನೀವು ಯಾವುದಾದ್ರೂ ಒಂದು ನದಿಗೆ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಬನ್ನಿ. ನಿಮ್ಮ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ. ಈ ರೀತಿ ಮಾಡಿ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಸಿಗುತ್ತೆ.